ಹೇಳೋದು ನಾನು ಇಷ್ಟಪಡಲ್ಲ. ಅವ್ನು ರೋಲ್ ಕಾಲ್ ರಾಮಣ್ಣ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಅವನು ನಮ್ಮ ಸಂಘದಲ್ಲಿ ಇನ್ನೇನು ಒಂದು ವರ್ಷಗಳಿಂದನೂ ತನಿಖೆ ಆದೇಶ ಮಾಡಿದ್ರು. ನಮ್ಮ ಉತ್ಪಾದಕರು ಒಂದು ಇಬ್ಬರು ಹೋಗಿ ಉತ್ಪಾದಕರು ನಮ್ಮ ಯೂನಿಯನ್ ಕಡೆಯಿಂದನೂ ತನಿಖೆ ನಡೀತಾ ಇದೆ. ಸಂಬಂಧಪಟ್ಟ ಕಡೆ ತನಿಖೆ ನಡೀತಾ ಇದೆ. ಏನು 1 ದಿವಸ 2 ದಿವಸದಲ್ಲಿ ತನಿಖೆ ಮುಗಿಬೋದು. ಇವತ್ತು ನಾಳೆ ಮುಗಿಬೋದು. ಅಷ್ಟರೊಳಗಡೆ ಇವನು 50,000 ಬೇಡಿಕೆ ಇತ್ತು. ನಾವು ಒಂದು ಬೇಡಿಕೆಗೆ ನಾವು ಬಗ್ಗಿಲ್ಲ. ಬೇಡಿಕೆಯನ್ನು ಬಗ್ಗೇ ಇರೋದನ್ನ ತನಿಖೆ ಇವತ್ತು ಹೊರಗಡೆ ಹೋಗ್ಬಿಟ್ರೆ ಇನ್ನು ಮತ್ತೆ ಮಾಡೋಕ್ಕಾಗಲ್ಲ ಅವನು. ಅದಕ್ಕೆ ಅವ್ನು ನೆನ್ನೆ ಕೂತ್ಕೊಂಡು ದಂಡನೆ ಮಾಡಿರೋದು. ಆ ರೀತಿ ಯಾವುದೇ ರೀತಿ ವ್ಯವಹಾರ ಆಗಿರಲಿಲ್ಲ. ಅದಾದರೆ ತನಿಖೆ ಸಾಬೀತಾದರೆ ಅವನೇನು ಮಾಡಿ ಶಿಕ್ಷೆ ಕೊಡ್ತಾರೆ, ಕಾನೂನು ಏನು ಶಿಕ್ಷೆ ಕೊಡೋದು ನಾವು ಅನುಭವಕ್ಕೆ ಸಿದ್ಧವಾಗಿದ್ದೀವಿ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಇದನ್ನ ಇಷ್ಟಪಡ್ತೀನಿ. ಇವನು 50,000ಕ್ಕೆ ಡಿಮ್ಯಾಂಡು ಇಟ್ಟಿರೋದನ್ನ ನಾನು ಯಾವತ್ತು ಅವ್ನಿಗೆ ಕೊಡೋಕೆ ನಾನು ಮುಂದೆ ನೋಡಿದ. ಇನ್ನು 51 ದಿವಸ ಬಿಟ್ಟರೆ ಮತ್ತೆ ಅವ್ನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದೊಂದು ಆಗಿದೆ. ರಾಮೇಗೌಡ ನಮ್ಮ ಹತ್ರ 50,000 ಬೇಡಿಕೆ ಇಟ್ಟಿದೆ ಅಂತ ಕೊಟ್ಟಿರಲ್ಲ, ಪ್ರೂಫ್ ಮಾಡು, ಸಾಬೀತುಪಡಿಸು. ನೀನು ಮಾಡಿಲ್ಲ ಅಂತಂದರೆ ಕಾನೂನು ರೀತಿ ನಿಮ್ಮಲ್ಲಿ ಹೋರಾಟ ಮಾಡ್ತೀನಿ. ನಾನು ಕಾನೂನು ರೀತಿ ಹೋರಾಟ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೇಕು ಅಷ್ಟೊಂದು ಇದು ಸುಮ್ಮನೆ ಎಲ್ಲ ಹೇಳ್ತೀನಿ. ಇದಕ್ಕೆ ಉತ್ತರ ನೀನು ಕೊಡಬೇಕಾಗುತ್ತೆ. ಮುಂದಿನ ತಿಂಗಳಲ್ಲಿ ಹೇಳ್ತೀನಿ. ನಮ್ಮ ಒಕ್ಕೂಟದಿಂದನೂ ಬಿಲ್ಸು ಸ್ವಲ್ಪ ತಡವಾಗಿ ಬರ್ತಾ ಇದೆ. ಈಗಿನೇನೋ ಒಂದು 6 ತಿಂಗಳ ವರ್ಷದಿಂದ ತಡವಾಗಿ ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದು ಬರ್ತಾ ಇರುವಾಗ ಉತ್ಪಾದಕರಿಗೆ ತೊಂದರೆ ಆಗಬಾರ್ದಲ್ಲ. ತೊಂದರೆ ಆಗಬಾರ್ದ್ರಿಂದ ಇವಾಗ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ರಿಟರ್ನ್ ತಗೊಂಡಿದ್ವಿ. ನಮ್ಮ MTS ಅವ್ರ ಅಕೌಂಟಲ್ಲಿದ್ದರೆ ಅವ್ರ ಅಕೌಂಟಿಗೆ ಕಳಿಸ್ಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ. ನಮ್ಮ ಅಧ್ಯಕ್ಷರ ಅಕೌಂಟಲ್ಲಿದ್ದರೆ ಅವ್ರ ಅಕೌಂಟಿಗೆ ಕಳಿಸ್ಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ. ಅದನ್ನ ನಾವು ರೆಗ್ಯುಲೇಷನ್ ಮಾಡ್ಕೊಂಡಿದ್ದೀವಿ. ರೆಗ್ಯುಲೇಷನ್ ಮಾಡ್ಕೊಂಡೆ ನಾವು ಅದೆಲ್ಲ ಮಾಡಿರೋದು. ಯಾವುದೇ ವ್ಯವಹಾರ ಆಗಿರಲಿಲ್ಲ. ಇದೆಲ್ಲ ಸತ್ಯ ತುರುವಾದ ಮಾತು. ಕೊಟ್ಟಿಂದ ಬರೋದು ಲೇಟ್ ಆಗ್ತಾ ಇದೆ. ನಾನು ಅಡ್ಜಸ್ಟ್ಮೆಂಟ್ ಇವ್ರನ್ನ ಅವರಿಂದ ಅಂತೇಳಿ ಪ್ರಯೋಜನ ಇದೆಯಾ ತೆಗೆಯೋದಕ್ಕೆ ಪ್ರಯೋಜನ ಇದೆಯಾ ಏನಂದ್ರೆ ಒಕ್ಕೂಟದ ಬರೋ ಲೇಟ್ ಆಗ್ತ ಸಂದರ್ಭದಲ್ಲಿ ನಮ್ಮಂತಿರೋಂಥ ಲಾಭ ಹಣವನ್ನು ಕೊಡಂತ ಹೋಗಿದೆ. ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಸಾಲ ಮಾಡಿದ ಯಾರು ಅಧ್ಯಕ್ಷ ಆಗ್ತಾರೋ ಪ್ರತಿ ಡೈರಿನಾಗ ಅಧ್ಯಕ್ಷ ಅಂತ ಕೆಪಾಸಿಟಿ ಡೈರಿನಾಗ ಏನು ರೈತ ಕೊಡ್ಬೇಕಾದ್ರೆ ಹಣ್ಣು ಕೈಯಿಂದ ಹಾಕೊಂತ ಹೇಳಿದ್ದಾರೆ. ನಾನು ಡೈರಿ ಮಾಡಿ ನಮ್ಮೂರಲ್ಲಿ ಒಂದು ಡೈರಿ ಮಾಡಿಸಿದ್ದೀನಿ. ನಮಗೆ ನಾರಾಯಣ ಮಾಡ್ಕೊಂಡು ಒಬ್ಬರನ್ನ ಅಧ್ಯಕ್ಷ ಮಾಡಿದೆ. ಡೈರಿ ಸ್ಟಾರ್ಟಿಂಗಲ್ಲಿ 2 ಕ್ಯಾನ್ 3 ಕ್ಯಾನ್ ಹೋಗ್ತಾಯಿತ್ತು. 5 ತಿಂಗಳು 1 ವರ್ಷ ವರ್ಗ 50 ಲಕ್ಷ ರೂಪಾಯಿ ಕೈಯಿಂದ ಆಗ್ತಾ ಇದ್ದ ಬಂದಾಗ ತೊಗೊಳ್ತಾ ಇದ್ದೀನಿ. ಅದು ಅಧ್ಯಕ್ಷ ಕರ್ತವ್ಯ ಹೇಳ್ತೀನಿ. ಅದನ್ನ ಬಿಟ್ಬಿಟ್ಟು ನೀವು ಮಾಡಿರೋಂಥ ಭ್ರಷ್ಟಾಚಾರನ ಮುಚ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ತೇಜವಜ ಮಾಡ್ತೀರಿ. ನೀವು ಆರೋಪ ಮಾಡಿದ್ದು 50 ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ತೊಂದರೆ ಆಗಿದೆ, ನಷ್ಟ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಹೌದು, ಒಪ್ಕೊಳ್ಳೋಣ. ತೊಂದರೆ ಆಗಿ ನಮ್ಮೂರನ್ನ ಸ್ಟ್ರೈಕ್ ಮಾಡಬೇಕಾಗಿತ್ತಲ್ಲ. ಅವನು ಬಿಟ್ಟು ಬೇರೆ ಒಂದು ದುಡ್ಡು ಕೊಟ್ಟು ಕಸ್ಟಮರ್ ಅವನು ಸ್ಟ್ರೈಕ್ ಮಾಡೋದು ಅನಿಸಿಕೊಂಡಿದೆ. ನಾವು ರೈತರೇ, ಅವನೊಬ್ಬ ರೈತನಾಗೆ ರೈತರು ಇನ್ನೊಬ್ಬ ರೈತರ ಸಂಘ ರೈತರು ಸೊಸೈಟಿ ಮೇಲೆ ಬಯಲು ಮಾಡೋಕೆ ಅವ್ನು ನಾಚಿಕೆ ಆಗಲ್ಲ. ಅವನಿಗೆ ಅವ್ನು ರೈತನ ಅವನು ಅದೇ ಇಷ್ಟಪಟ್ಟು ನಮ್ಮೂರು ತೊಂದರೆ ಆಗಿ ನಮ್ಮೂರನ್ನ ಸ್ಟ್ರೈಕ್ ಮಾಡಬೇಕಾಗಿತ್ತು. ಅದಕ್ಕೊಂದು ನ್ಯಾಯ ಇದೆ. ನಮ್ಮೂರಿಗೆ ಅನ್ಯಾಯ ಆಗಿದೆ, ನಮ್ಮೂರು ಜನಕ್ಕೆ ಸ್ಟ್ರೈಕ್ ಮಾಡೋದು ಅದಕ್ಕೊಂದು ನ್ಯಾಯ ಇದೆ. ನಮ್ಮೂರಿನಾಗ ಯಾರು ಹೇಳಿಕೆ ಕೊಟ್ಟಿಲ್ಲ. ಇವನು ಯಾವನು ಬೇರೆ ಅವ್ರನ್ನ ಕರ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ? ರೈತರು ಅವ್ರು ಎಲ್ಲಿಂದ ಬಂದು ರೈತರು ಅಂತೇಳಿ ಪಾಕಿಸ್ತಾನ ಅಲ್ಲ ಸ್ವಾಮಿ, ಇದು ಕರ್ನಾಟಕ, ಇಂಡಿಯಾ. ಇದು ಎಲ್ಲ ಇನ್ನು ರೈತರೇ ಹೋರಾಟ ಮಾಡಿರ್ತಾನೆ. ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಾಗಿದೆ. ನೀನು ತಪ್ಪು ಮಾಡಿದ ತಪ್ಪನ್ನ ನೀನು ಸಾಬೀತುಪಡಿಸು. ನಾನು ತಪ್ಪಲ್ಲ ಅಂತ ಹೇಳ್ತೀನಿ. ಕಾನೂನು ಇತ್ತಲ್ಲ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದು ಉತ್ತರ ಕೊಟ್ಟಿಲ್ಲ. ರಾಮೇಗೌಡರು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮೂರ ಪರವಾಗಿ ಮಾಡೋಕ್ಕೆ ಯಾರು ಅಂತ ಅವ್ರು ಕೇಳ್ತಾರೆ. ನಾನೊಬ್ಬ ಹೋರಾಟಗಾರ. ಮೊದಲಿಗೆ ತಿಳ್ಕೊಂಬರ್ಲೇತೀನಿ. ನೀನು ಅಲ್ಲಿ ಮಾತಾಡಿದ ನಮ್ಮ ಹತ್ರ ಮಾತಾಡಬೇಡ. ನಾನೊಬ್ಬ ಹೋರಾಟಗಾರ. ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಎತ್ತಂಥದ್ದು ಹೋರಾಟಗಾರರಿಗೆ. ಹೋರಾಟಗಾರನ ಮಡಕು ಮುರಿ ಅಂತ ಕೆಲಸ ಮಾಡಬೇಡ ನೀನು.